ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ ಹೈದ್ರಾಬಾದಲ್ಲಿ ಯಾವ ಥರ ಮದುವೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ NTR ಗಾರ್ಡನ್ನು ಕೂಡ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತೋರಿಸಿದ್ದೆ. ಸೊ ಹಾಗಾಗಿ ನಾವು ಮದುವೆ ಮುಗಿಸ್ಕೊಂಡು ಮಧ್ಯಾಹ್ನದಿಂದ ರಾತ್ರಿವರೆಗೂ ಕೂಡ ಯಾವ್ಯಾವ ಪ್ಲೇಸ್ ಎಲ್ಲ ವೀಕ್ಷಣೆ ಮಾಡಿದ್ವಿ. ಹೈದ್ರಾಬಾದಲ್ಲಿ ತುಂಬ ಪ್ರಸಿದ್ಧವಾದ ಪ್ಲೇಸಸ್ನ ನಾನು ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿ. ಮತ್ತು ಇನ್ನು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊತೀನಿ. ಸೊ ಮದುವೆ ಮುಗಿದ ತಕ್ಷಣವೇ ನಾವು ಮೊದಲನೇ ಪ್ಲೇಸ್ ಹೋಗಿದ್ದೆ NTR ಗಾರ್ಡನ್ಗೆ. ಸೊ NTR ಗಾರ್ಡನ್ನ ನಾನು 1 ವೀಕ್ ಬ್ಯಾಕೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಇಷ್ಟು ದಿನವರೆಗೂ ಕೂಡ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಈ ದಿನ ನಾವು ಮೊದಲನೇ ದಿನ ಯಾವ್ಯಾವ ಪ್ಲೇಸ್ನ ವೀಕ್ಷಣೆ ಮಾಡಿದ್ವಿ ಹೈದ್ರಾಬಾದಲ್ಲಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇ ಪ್ಲೇಸ್ ಬಂದು NTR ಗಾರ್ಡನ್ಗೆ ಹೋಗಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಯಾರ್ಯಾರು ಇನ್ನೂ ಆ ವಿಡಿಯೋವನ್ನು ನೋಡಿಲ್ವಾ ದಯವಿಟ್ಟು ಒಂದು ಸಾರಿ ಫ್ರೀ ಮಾಡಿಕೊಂಡು ಆ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇಲ್ಲಿ ನಾವು ಒಂದಷ್ಟು ಪ್ಲೇಸ್ನ ನೋಡೋದಕ್ಕೆ ಹೋಗ್ತೀವಿ. ಆ ಪ್ಲೇಸ್ ಒಂದೇ ರೋಡಲ್ಲಿದೆ. ಒಂದು 4ರಿಂದ 5 ಪ್ಲೇಸ್ನ ನಾವು ಒಂದೇ ರೋಡಲ್ಲಿ ಇರೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಹಾಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ NTR ಗಾರ್ಡನಲ್ಲಿ NTR ಅವರ ಸಮಾಧಿನೂ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿದೆ. NTR ಗಾರ್ಡನ್ ಮುಂದೆನೇ ಹುಸೇನ್ ಸಾಗರವನ್ನು ನಾವು ನೋಡ್ಬೋದು. ಅಲ್ಲಿ ಬೋಟಿಂಗ್ ಪ್ಲೇಸ್ ಇದೆ. ಮತ್ತು ಆ ಕೆರೆ ಮಧ್ಯದಲ್ಲಿ ಬುದ್ಧನ ಒಂದು ದೊಡ್ಡ ಸ್ಟ್ಯಾಚು ಇದೆ ರೈಟ್ ಸೈಡ್. ಆ್ಯಂಡ್ ಲೆಫ್ಟ್ ಸೈಡು ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚು ಇದೆ. ಸೊ ತುಂಬಾ ಚೆನ್ನಾಗಿದೆ. ಹಾಗೆ ರೈಟ್ ರೋಡಲ್ಲಿ ಸ್ಟ್ರೈಟ್ ಹೋಗ್ತಾ ನಾವಲ್ಲಿ ಹೈದ್ರಾಬಾದಿನ ರಾಷ್ಟ್ರೀಯ ಭವನವನ್ನು ನಾವಲ್ಲಿ ನೋಡ್ಬೋದು. ಮತ್ತು ರಾಷ್ಟ್ರೀಯ ಭವನ ಪಕ್ಕನೇ ನಾವು ಬಿರ್ಲಾ ಟೆಂಪಲನ್ನು ನೋಡ್ಬೋದು. ಬಿರ್ಲಾ ಟೆಂಪಲಿಂದ ಮುಂದೆ ಹಾಗೆ ಸ್ಟ್ರೈಟ್ ಹೋದರೆ ನಾವು ಚಾರ್ಮಿನಾರನ್ನು ನೋಡ್ಬೋದು. ಮತ್ತು ಇಲ್ಲಿ ಸೈನಿಕರ ಸ್ಮಾರಕ ಭವನವನ್ನು ಕೂಡ ನಾವು ವೀಕ್ಷಣೆ ಮಾಡ್ಬೋದು. ಸೊ ಒಂದಕ್ಕಿಂತ ಒಂದು ಪ್ಲೇಸ್ಗಳು ಸೊ ತುಂಬಾ ಚೆನ್ನಾಗಿದೆ. ಹಾಗಾಗಿ ಒಂದು ಸಣ್ಣ ವಿಡಿಯೋ ಮೂಲಕ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು NTR ಗಾರ್ಡನ್ ಮುಂದೆಗಡೆನೆ ನಾವು ಹುಸೇನ್ ಸಾಗರವನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ರೋಡ್ ದಾಟಕ್ಕಾಗಲ್ಲ, ಯಾಕಂದರೆ ತುಂಬ ದೊಡ್ಡ ರೋಡ್ ಇದೆ. ಹಾಗಾಗಿ ಫ್ಲೈಓವರ್ ಫುಟ್ ಬ್ರಿಡ್ಜನ್ನು ನಾವು ದಾಟ್ಕೊಂಡು ಇವಾಗ ರೋಡ್ ದಾಟ್ಕೊಂಡು ಬಂದಿದ್ದೀವಿ. ಸೊ ರೋಡ್ ದಾಟ್ಕೊಂಡು ಹೋಗೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ವಿಡಿಯೋ ಮಾಡೋದಕ್ಕೆ, ಫೋಟೋ ತಗೊಳ್ಳೋಕ್ಕಂತೂ ಪ್ಲೇಸಸ್ಸು ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾವು ಈ ಸಾಗರದ ಹತ್ರ ಹೋಗೋದಕ್ಕಿಂತ ಮುಂಚಿತವಾಗಿ, ಅಂದರೆ ಎಂಟ್ರೆನ್ಸ್ ಅಂತ ಒಂದಿರುತ್ತಲ್ವ, ಅಲ್ಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿಯೇ ನಾವಿಲ್ಲಿ ವಿಡಿಯೋ ಮಾಡ್ತಾಯಿದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಸಾಗರ ಸುತ್ತಮುತ್ತ ಬಿಲ್ಡಿಂಗ್ಗಳನ್ನ ನೋಡ್ತಾ ಇದ್ರೇ ತುಂಬ ಚೆನ್ನಾಗಿದೆ. ಏನಪ್ಪ ಅಂದರೆ ಈ ಬಿಲ್ಡಿಂಗ್ಗಳನ್ನ ಬೇರೆ ಕಡೆ ನಾವು ವೀಕ್ಷಣೆ ಮಾಡಿದಾಗ ಅಲ್ಲಿನ ವೇಸ್ಟೇಜ್ ನೀರುಗಳೆಲ್ಲ ಕೆರೆ ಒಳಗಡೆ ಬರೋದು, ಆ ಕೆರೆ ನೀರೆಲ್ಲ ಹಾಳಾಗೋದು, ಆ ರೀತಿ ಎಲ್ಲ ಇಲ್ಲ. ಸೊ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಕೆರೆಯ ಪಕ್ಕದಲ್ಲೇ ಒಂದು ದೊಡ್ಡದು ಒಂದು ಇಂಡಿಯಾ ಫ್ಲಾಗ್ನ ನಾವು ಅಬ್ಸರ್ವ್ ಮಾಡ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಬುದ್ಧನ ಒಂದು ಸ್ಟ್ಯಾಚು ತೋರಿಸ್ತೆ ಅಲ್ವಾ, ಅಲ್ಲಿಗೆ ನಾವು ಹೋಗೋದು. ಏನಕ್ಕಪ್ಪ ಇಲ್ಲಿನ ವೀಡಿಯೋ ಮಾಡ್ದು ಅಂದರೆ ರೋಡ್ ಮಧ್ಯದಲ್ಲೇ ಅವು ನಡ್ಕೊಂಡು ಬರ್ತಾಯಿದ್ದೋ, ಹಾಗಾಗಿ ಒಂಥರ ಖುಷಿ ಅನಿಸ್ತು. ವೀಡಿಯೋ ಮಾಡ್ಕೊಂಡು ಈಗ ನೆಕ್ಸ್ಟು ನಾವು ನಡ್ಕೊಂಡು ಹೋಗ್ತಾಯಿದ್ದೀವಿ. ರೋಡ್ ಮಧ್ಯದಲ್ಲಿ ಈ ಬಾರ್ಕೆಡ್ ಇರುತ್ತಲ್ಲ, ಅಲ್ಲೆಲ್ಲ ಒಂಥರ ವರ್ಣರಂಜಿತ ಚಿತ್ರಗಳನ್ನು ಬಿಡಿಸಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಹಾಗೇ ನಾವು ನಡ್ಕೊಂಡು ಬರಬೇಕಾದ್ರೆ ನಾವು ರಾಷ್ಟ್ರೀಯ ಭವನವನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿದೆ. ನೀವಿಲ್ಲಿ ನೋಡಿ, ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿಗೆಲ್ಲ ನಮಗೆ ಒಳಗಡೆ ಎಂಟ್ರಿ ಇಲ್ಲ, ಹೊರಗಡೆಯಿಂದನೇ ನೋಡ್ಕೊಂಡು ಖುಷಿ ಪಡಬೇಕಷ್ಟೇ. ಸೊ ಆಲ್ರೆಡಿ ಸೂರ್ಯ ಮುಳುಗ್ತಾ ಇದ್ದಾನೆ, ರಾತ್ರಿ ಆಗ್ತಾಯಿದೆ. ಒಂದೇ ಪ್ಲೇಸ್ ನಾವು ನೋಡಿರೋದು. ಮೊದಲು ಒಂಥರ ಟೆನ್ಷನ್ ಆಗ್ತಿತ್ತು. ಸೊ ಅರ್ಧ ದಿನದಲ್ಲಿ ಒಂದು 3-4 ಪ್ಲೇಸ್ ನೋಡಿದ್ರೆ ನಾಳೆ ಇನ್ನೊಂದಷ್ಟು ಪ್ಲೇಸ್ನ ನೋಡ್ಬೋದು ಅನ್ನೋದೊಂದು ಮೈಂಡಲ್ಲಿ ಥಾಟ್ ಇರುತ್ತಲ್ವ. ಸೊ ಹಾಗಾಗಿ ಹೋಗ್ತಾಯಿದ್ದೀವಿ. ಲೆಫ್ಟ್ ಸೈಡ್ ಅಂದರೆ ಅಪೋಸಿಟ್ ರಾಷ್ಟ್ರೀಯ ಭವನ ಇದೆ. ರಾಷ್ಟ್ರೀಯ ಭವನ ಅಪೋಸಿಟ್ಟು ಇಲ್ಲಿ ಹೈದ್ರಾಬಾದ್ ತೆಲಂಗಾಣದಲ್ಲಿ ಸೈನಿಕರ ಯುದ್ಧದಲ್ಲಿ ಮರಣ ಹೊಂದಾಗ ಇಲ್ಲಿ ಅವರ ಸ್ಮಾರಕಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೊ ಅದು ಹೇಗಿದೆ ಅಂದರೆ ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಮೊದಲು ನಾವು ಇಲ್ಲಿ ಆಟೋದಲ್ಲಿ ಈ ಪ್ಲೇಸ್ ನೋಡೋದಕ್ಕೆ ಬಂದಾಗ ಅಂದರೆ ಆ ಗ್ಲಾಸ್ ರೀತಿ ಕಟ್ಟಿದ್ದಾರೆ. ಅದು ಸ್ಟೀಲ್ ಅನಿಸುತ್ತೆ, ಐ ಥಿಂಕ್. ಏನೋ ಒಂದು ಬಿಲ್ಡಿಂಗ್ ಇರ್ಬೋದು. ಬಿಲ್ಡಿಂಗ್ ಒಳಗಡೆ ರೋಡ್ ಆಯಿತಾ ಅಂತ ಅನಿಸ್ತು. ಸೊ ಅದೆಲ್ಲ ಅದು ಕನ್ನಡಿ ಥರ ಇರುವಂಥದ್ದು. ಇಲ್ಲಿನ ರೋಡ್ಗಳೆಲ್ಲ ಆ ಕನ್ನಡಿಯಲ್ಲಿ ಕಾಣಿಸುವಂಥದ್ದು. ಸೊ ತುಂಬಾ ಖುಷಿ ಆಯಿತು. ಒಂಥರ ಡಿಫ್ರೆಂಟ್ ಅಂತಲೂ ಸಹ ಅನಿಸ್ತು. ಸೊ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಕೂಡ ಫುಟ್ಪಾತಲ್ಲಿ ನಡ್ಕೊಂಡು ಸೆಲ್ಫಿ ವಿಡಿಯೋ ಮಾಡಿಕೊಂಡು
ಏನಪ್ಪ ಅಂದರೆ ರೋಡು ಅಷ್ಟು ಸ್ವಚ್ಛತೆಯಿಂದ ಇದೆ, ಒಂಥರ ಖುಷಿಯಾಗುತ್ತೆ. ನಾವು ಬೇರೆ ರಾಜ್ಯಕ್ಕೆ ಹೋಗಿ ನಮ್ಮ ನಾಡನ್ನು ನಾವು ತೆಗಲಬಾರ್ದು. ಸೊ ನಮ್ಮ ನಾಡು ಕೂಡ ತುಂಬಾ ಚೆನ್ನಾಗಿದೆ. ಏನಪ್ಪ ಅಂದರೆ ಒಂದೊಂದು ಸಂಸ್ಕೃತಿಯನ್ನು ಬೇರೆ ಬೇರೆ ಪ್ರದೇಶದಲ್ಲಿ ಅಲ್ಲಿನ ಸಂಸ್ಕೃತಿಯ ಬಗ್ಗೆ, ಅಲ್ಲಿನ ಜನರ ರೀತಿ ನೀತಿಗಳ ಬಗ್ಗೆ ನಾವು ತಿಳ್ಕೊಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಸೊ ಹಾಗಾಗಿ ಈ ಊರನ್ನು ಹೊಗಳ್ತಾ ಇದ್ದೀನಿ. ಒಂಥರ ಇಲ್ಲಿನ ಒಂದು ಒಳ್ಳೆಯದನ್ನು ನೋಡಿ ನಾವು ಫಾಲೋ ಮಾಡಬೇಕು ಅಂತವಲ್ಲ, ಅದನ್ನು ನಾನು ಒಳ್ಳೆಯದನ್ನು ನೋಡಿ ಹೇಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಸೈನಿಕರ ಸ್ಮಾರಕದ ಮೇಲೇ ನಾವು ಆ ಸಾಗರದ ಹತ್ರ ಹೋಗಬೇಕಾಗಿರೋದು. ಜೂಮ್ ಮಾಡಿ ತೋರಿಸ್ತೀನಿ, ನೀವಿಲ್ಲಿ ನೋಡ್ತಾ ಇರ್ಬೋದು ನೋಡಿ. ಇಲ್ಲಿ ರಾಷ್ಟ್ರೀಯ ಭವನ ಆಗಲಿ ಮತ್ತು NTR ಗಾರ್ಡನ್ ಆಗಲಿ ಎಲ್ಲನೂ ಕೂಡ ನಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ಸೊ ಒಂಥರ ಇದು CC ಕ್ಯಾಮ್ರಾ ಥರ. CC ಕ್ಯಾಮ್ರಾದಲ್ಲಿ ಅಲ್ಲಿ ಸೇವ್ ಆಗಿರುತ್ತೆ, ಇಲ್ಲಿ ಸೇವ್ ಆಗಿರಲ್ಲ. ಅಲ್ಲಿ ಹೋಗ್ತಾ ಇರುವಂಥ ವಾಹನಗಳೆಲ್ಲ ಇಲ್ಲಿ ಕಾಣಿಸುತ್ತೆ ನೋಡಿ. ಈ ಕಡೆ ರಾಷ್ಟ್ರೀಯ ಭವನ, ಈ ಕಡೆ ಸೈನಿಕರ ಸ್ಮಾರಕವನ್ನು ನೋಡ್ಬೋದು. ಮತ್ತು ಇಲ್ಲಿ ಲೆಫ್ಟ್ ಸೈಡ್ ರೋಡಲ್ಲಿ ಒಂದಷ್ಟುದ್ದ ಹೋದರೆ ಸಾಕು, ಇಲ್ಲಿ ಹುಸೇನ್ ಸಾಗರ ಸಿಗುತ್ತೆ. ಇಲ್ಲೂ ಕೂಡ ಒಂದಷ್ಟು ಸ್ಟಾಲ್ಗಳನ್ನ ಇಟ್ಟಿದ್ದಾರೆ. ಸ್ನ್ಯಾಕ್ಸ್ ಎಲ್ಲ ಹೈದರಾಬಾದಲ್ಲಿ ಸಿಗುವಂತಹ ಫೇಮಸ್ ಸ್ನ್ಯಾಕ್ಸ್ ಎಲ್ಲ ಇಲ್ಲಿ ಇದೆ. ನಮಗೆ ತಿನ್ನಬೇಕು ಅಂತ ಅನಿಸಿದ್ರು ಕೂಡ ಇನ್ನು 3 ದಿನ ಇಲ್ಲೇ ಇರಬೇಕು. ಹುಷಾರು ತಪ್ಪಿಟ್ರೆ ಕಷ್ಟ ಅಂತೇಳಿ ನಾವೇನು ಕೂಡ ಇಲ್ಲಿ ತಗೊಂಡಿಲ್ಲ. ಡೈರೆಕ್ಟ್ ಈಗ ನಾವು ಬೋಟಿಂಗ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಇವರು ಕೊಲೀಗ್ಸ್ ಎಲ್ಲ ತುಂಬ ಜನ ಬಂದಿದ್ದರು. ಅಂದರೆ ಅವ್ರವ್ರ ಫ್ರೆಂಡ್ಸ್ ಜೊತೆ ಅವ್ರವ್ರ ಜೊತೆಲಿ ಹೋಗ್ತಾರಲ್ವ, ದೊಡ್ಡವರಾಗಿರೋದ್ರಿಂದ ಈಗ ನಾವು ಸಣ್ಣವರು ಚಿಕ್ಕ ಮಕ್ಕಳು ಅಂದರೆ ಜೊತೆಲೇ ಕೈ ಹಿಡ್ಕೊಂಡು ಹೋಗಬೇಕು ಅನ್ನೋದು ಒಂದು ಅಭ್ಯಾಸ ಇರುತ್ತೆ. ದೊಡ್ಡವ್ರಿಗೆ ಅದೆಲ್ಲ ಇರಲ್ಲ. ಒಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರೆ ಅವ್ರ ಪಾಡ್ಗವ್ರು ಹೋಗೋದೊಂದು ರೂಢಿ ಇರುತ್ತೆ. ಸೊ ಹಾಗಾಗಿ ನಾನು ಮತ್ತು ಹಸ್ಬೆಂಡ್, ನಮ್ಮ ಮನೆಯವ್ರ ಫ್ರೆಂಡ್ಸ್ ಅಷ್ಟು ಜನ ಹೋಗ್ತಾ ಇದ್ದೀವಿ. ಬೋಟಿಂಗಲ್ಲಿ ಆಲ್ರೆಡಿ ತುಂಬ ಜನ ಹೋಗಿದ್ದಾರೆ. ಮತ್ತು ನಾವು ಬೋಟಿಂಗ್ ಹತ್ರ ಬರಬೇಕಾದ್ರೆ ಒಂದು ಗಾರ್ಡನ್ ಸಿಗುತ್ತೆ. ಆ ಗಾರ್ಡನ್ ನೇಮ್ ಬಂದು ಲುಂಬಿನಿ ಗಾರ್ಡನ್ ಅಂತೇಳಿ. ಸೊ ಇಲ್ಲಿ ಬುದ್ಧ ಸ್ಟ್ಯಾಚು ಇದೆ, ಹಾಗಾಗಿ ಇಲ್ಲಿ ಲುಂಬಿನಿ ಗಾರ್ಡನ್ ಅಂತಲೂ ಕೂಡ ಹೆಸರು ಇದೆ. ಈಗ ನಾವೆಲ್ಲ ಬೋಟಿಂಗಲ್ಲಿ ಹೋಗ್ತಾ ಇದ್ದೀವಿ. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ಈಗ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಬೋಟಿಂಗ್ ಹೋಗಿದ್ದೀವಿ. ಈ ಥರ ದೊಡ್ಡ ಕೆರೆಯಲ್ಲಿ ಬೋಟಿಂಗ್ ಹೋದರೆ 150, 200, 4 ಜನ ಕುತ್ಕೊಳ್ಳೋವಂಥ ಬೋಟಿಂಗಲ್ಲಿ ಒಬ್ಬೊಬ್ಬರಿಗೆ 500 ಆ ರೀತಿ ಚಾರ್ಜ್ನ ಮಾಡ್ತಾರೆ. ಇಲ್ಲೇನಪ್ಪ ಅಂದರೆ ಒಬ್ಬರಿಗೆ ಜಸ್ಟ್ ಒಂದು 100 ರೂಪೀಸ್ ಅಷ್ಟೇ. ಸೊ ತುಂಬಾ ಚೆನ್ನಾಗಿರುತ್ತೆ, ನಮಗೆ ವರ್ತ್ ಅನ್ನಿಸ್ತಪ್ಪ ರೇಟ್ ಎಲ್ಲ. ಸೊ ತುಂಬಾ ಖುಷಿಯಾಯಿತು. ಯಾರಾದರೂ ಕೂಡ ಹೈದರಾಬಾದ್ಗೆ ಬಂದರೆ ಈ ಪ್ಲೇಸ್ ಎಲ್ಲ ಮಿಸ್ ಮಾಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಏನಪ್ಪ ಅಂದರೆ ನಾವು ಬೋಟಲ್ಲಿ ಕೂತ್ಕೊಂಡು ರೈಟ್ ಸೈಡ್ ಇರುವಂತಹ ಅಂಬೇಡ್ಕರ್ ಅವರ ತುಂಬ ಸುಂದರವಾದ ಒಂದು ಸ್ಟ್ಯಾಚುವನ್ನು ನಾವು ನೋಡ್ಬೋದು. ರಾಷ್ಟ್ರೀಯ ಭವನವನ್ನು ಕೂಡ ವೀಕ್ಷಣೆ ಮಾಡ್ಬೋದು. ಸೂರ್ಯ ಮುಳುಗ್ತಾ ಇರುವಂತಹ ಒಂದು ಸುಂದರ ಕ್ಷಣವನ್ನು ನಾವು ನೋಡ್ಬೋದು. ಮತ್ತು ಬಿರ್ಲಾ ಟೆಂಪಲನ್ನು ಕೂಡ ನಾವು ಜೂಮ್ ಮಾಡ್ಕೊಂಡು ನೋಡ್ಬೋದು. ಸೊ ಕೆರೆ ಮಧ್ಯದಲ್ಲಂತೂ ಎಲ್ಲ ಪ್ಲೇಸ್ನೂ ಕೂಡ ವೀಕ್ಷಣೆ ಮಾಡ್ಬೋದು. ಸೊ ತುಂಬಾ ಖುಷಿ ಆಯಿತು. ಈಗ ನಾವು ಬುದ್ಧ ಇರುವಂತಹ ಅಂದರೆ ಈ ಸಾಗರದ ಮಧ್ಯದಲ್ಲಿರುವಂತಹ ಬುದ್ಧನ ಸ್ಟ್ಯಾಚು ಹತ್ರ ನಾವು ಬರ್ತಾಯಿದ್ದೀವಿ. ಸೊ ಒಂಥರ ಖುಷಿ ಆಯಿತು. ಹೊಸ ಪ್ಲೇಸ್ನ ನೋಡಿದ್ವಿ ಅನ್ನೋದೊಂದು ತುಂಬ ಖುಷಿ ಆಯಿತು. ಮತ್ತು ಏನಪ್ಪ ಅಂದರೆ ಇಲ್ಲಿ 2 ಬೋಟ್ಗಳ ವ್ಯವಸ್ಥೆ ಇರುತ್ತೆ. ಈಗ ನಾವು ಹೋಗಿ ಆ ಬೋಟ್ ಪ್ಲೇಸ್ನ ನಾವು ತಲುಪಿದ ತಕ್ಷಣವೇ ಅಲ್ಲಿ ಒಂದಷ್ಟು ಜನ ಬೋಟಿಂದ ಇಳಿದು ಆ ಪ್ಲೇಸ್ನ ವೀಕ್ಷಣೆ ಮಾಡ್ತಾಯಿರ್ತಾರೆ. ನಾವು ಇಳಿದ ತಕ್ಷಣವೇ ಈ ಬೋಟ್ಗೆ ಅವರು ಹತ್ಕೊಳ್ತಾರೆ. ನಾವು ವೀಕ್ಷಣೆ ಮಾಡಿದ ತಕ್ಷಣವೇ ಇನ್ನೊಂದು ಬೋಟ್ ಜನ ಬಂದು ಆ ಪ್ಲೇಸ್ಗೆ ಬರ್ತಾರೆ. ಆ ಬೋಟ್ಗೆ ನಾವು ಹತ್ಕೊಂಡು ನಾವು ಹೊರಗಡೆ ಬರುವಂಥದ್ದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಈಗ ಬಂದ್ವಿ ನೋಡಿ, ಎಲ್ಲರೂ ಕೂಡ ಈ ಬೋಟ್ಗೆ ಹತ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಈ ಥರ ಪ್ಲೇಸಸ್ ಎಲ್ಲನೂ ಮಕ್ಕಳಿಗೆ ತೋರಿಸ್ಬೇಕು. ಸೊ ತುಂಬಾ ಖುಷಿ ಆಗ್ತಾರೆ. ಈ ಪ್ಲೇಸ್ ಬಗ್ಗೆನೂ ಕೂಡ ಅವ್ರಿಗೆ ಜ್ಞಾನ ಹೆಚ್ಚಾಗುತ್ತೆ. ಬಟ್ ಏನಪ್ಪ ಅಂದರೆ ನಮ್ಮ ಮಕ್ಕಳು ತುಂಬ ಚಿಕ್ಕವರಾಗಿರೋದ್ರಿಂದ ಅವ್ರನ್ನ ಮೇಂಟೈನ್ ಮಾಡೋದಕ್ಕಾಗಲ್ಲ ಅಂತ ಅವ್ರನ್ನ ಕರ್ಕೊಂಡು ಬಂದಿಲ್ಲ. ಹಾಗಂತ ಹೇಳಿ ನಾವು ಸುಮ್ಮನೆ ಇರಲಿಲ್ಲ. ವೀಡಿಯೋ ಕಾಲ್ ಮಾಡಿ ಆ ಪ್ಲೇಸ್ನ ಅವ್ರಿಗೆ ತೋರಿಸ್ತಿದ್ವಿ. ಅವ್ರಿಗೊಂದು ಕ್ಷಣ ಬೇಜಾರಾದರೂ ಕೂಡ ಯದುವೀರಂತೂ ತುಂಬ ಚೆನ್ನಾಗಿ ಪ್ಲೇಸಸ್ಗಳನ್ನ ವೀಡಿಯೋ ಕಾಲ್ ಮೂಲಕನೇ ಅಬ್ಸರ್ವ್ ಮಾಡ್ದೆ. ಈಗಲೂ ಅಷ್ಟೇ ನಮ್ಮ ಮನೆಯವರು ಯದುವೀರ್ಗೆ ಫೋನ್ ಮಾಡಿ ಬುದ್ಧನ ಸ್ಟ್ಯಾಚು ಎಲ್ಲ ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಇನ್ನು ಸ್ವಲ್ಪ ದೊಡ್ಡವರಾಗಿ ಕರ್ಕೊಂಡು ಬರ್ತೀವಿ ಅಂತೇಳಿ ಅವರಿಗೆ ಸಮಾಧಾನ ಮಾಡಿ ಈಗ ಎಲ್ಲ ಪ್ಲೇಸ್ನೂ ಕೂಡ ಅವರಿಗೆ ತೋರಿಸ್ತಾ ಇದ್ದೀವಿ. ಸೊ ಒಂದಷ್ಟೊತ್ತು ಇಲ್ಲೇ ನಾವು ನಿಂತ್ಕೊಂಡ್ವಿ. ಯಾಕಂದರೆ ಹೈದರಾಬಾದ್ ಅಂದರೆ ಈಗ ಸಮ್ಮರ್ ಡೇಸ್ ಆಗಿರೋದ್ರಿಂದ ಅಲ್ಲಿ ತುಂಬಾ ಸೆಕೆ ಇರುತ್ತೆ. ಹಾಗಾಗಿ ಇಲ್ಲಿಂದ ಹೋಗಬೇಕಾದ್ರೆ ಸುಮಾರು ಜನ ಫ್ರೆಂಡ್ಸ್ಗಳು ಹೇಳಿದರು, ಅಲ್ಲಂತೂ ಈ ಸಮ್ಮರ್ ಡೇಸಲ್ಲಿ ಹೋಗ್ತಾ ಇದ್ದೀರಾ, ತುಂಬ ಸೆಕೆ ಇರುತ್ತೆ ಅಂತೆಲ್ಲ ಹೇಳ್ತಿದ್ರು. ಹೋಗಬೇಕಾದ್ರೆ ನಮಗೆ ಮೊದಲು ಭಯ ಆಗ್ತಿತ್ತು, ಅಯ್ಯೋ ಇಲ್ಲೇ ಇಷ್ಟೊಂದು ಸೆಕೆ ಇದೆ ಅಲ್ಲೆಂಗಪ್ಪ ಅಂತ. ಬಟ್ ಏನಪ್ಪ ಅಂದರೆ ಅಲ್ಲಿ ಏನಾದರೂ ಒಂದು ಕುಂದು ಕೊರತೆ ಇದ್ದಾಗ ನಾವು ವ್ಯವಸ್ಥೆನ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಪರ್ಯಾಯ ಕೆಲಸವನ್ನು ಮಾಡ್ಕೊಂಡಿರ್ತೀವಲ್ಲ, ಅದೇ ರೀತಿ ಅಲ್ಲಿ ಪರ್ಯಾಯ ವ್ಯವಸ್ಥೆ ಇತ್ತು. ಸೊ ತುಂಬಾ ಖುಷಿ ಆಯಿತು. ಕರ್ನಾಟಕದಲ್ಲಿ ಸೆಕೆ ಆಗ್ತಿತ್ತಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಸೆಕೆ ಆಯಿತು ಅಂತಲೇ ಹೇಳ್ಬೋದು. ಅಲ್ಲಲ್ಲಿ ಕೂಲರ್ ವ್ಯವಸ್ಥೆಗಳಿತ್ತು. ಸೊ ತುಂಬಾ ಖುಷಿ ಆಯಿತು.
ಆ ರೀತಿ ಇರಬೇಕು. ಯಾಕಂದರೆ ಒಂದು ಪ್ಲೇಸ್ಗೆ ಹೋಗ್ತಾ ಇರ್ತೀವಿ ಅಂದರೆ ಅಲ್ಲಿ ಬಂದಿರುವಂತಹ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಒಂದು ಥಾಟಲ್ಲಿ ಇದೆಯಲ್ಲ, ಅದಂತೂ ಒಂಥರ ಖುಷಿಯಾಯಿತು. ಸೊ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಬಗ್ಗೆ ನಾವು ಹೇಳಲೇಬೇಕು. ಮೊದಲು ನಾನು ಇದನ್ನು ಬೋಟ್ ಅಂತ ತಿಳ್ಕೊಂಡಿರಲಿಲ್ಲ. ಬೋಟ್ ಒಳಗಡೆ ಹೋಟೆಲ್ಗಳೆಲ್ಲ ಬರುತ್ತಲ್ಲ, ಆ ರೀತಿ ಆಯ್ತೇನೋ ಅಂತ ಮೊದಲು ಹೋಗ್ಬೇಕಾದ್ರೆ ನಾನು ಒಂದು ಮೈಂಡಲ್ಲಿ ಇಟ್ಕೊಂಡೆ. ಸೊ ಇಲ್ಲಿ ಏನಂದರೆ ಒಂಥರ ಡೈನಿಂಗ್ ಟೇಬಲ್ ಥರ ಚೇರ್ಸ್ಗಳು ಇಟ್ಕೊಂಡಿದ್ದಾರೆ. ಅವ್ರ ಫ್ರೆಂಡ್ಸ್ ಆಗಲಿ ರಿಲೇಷನ್ಸ್ ಆಗಲಿ ಕೂತ್ಕೊಂಡು ಮಾತಾಡಿಕೊಂಡು ಈ ಪ್ಲೇಸ್ಗಳನ್ನ ವೀಕ್ಷಣೆ ಮಾಡಿಕೊಂಡು ಹೋಗ್ಬೋದು. ಒಂಥರ ತುಂಬ ಚೆನ್ನಾಗಿರುತ್ತೆ. ಮೈಂಡ್ ಕೂಡ ಫ್ರೆಶ್ನೆಸ್ ಅನಿಸುತ್ತೆ. ಈ ರೀತಿ ನೀರೊಳಗಡೆ ಬೋಟಿಂಗ್ ಹೋಗೋದ್ರಿಂದ ಒಂಥರ ಖುಷಿಯಾಗುತ್ತಲ್ವ. ಸೊ ಫ್ರೆಂಡ್ಸ್, ನಾವು ಈಗ ಬೋಟಿಂಗ್ನ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗಿದ್ದೆ ನಾವು ಬಿರ್ಲಾ ಟೆಂಪಲ್ಲು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ ರಾಷ್ಟ್ರೀಯ ಭವನ. ಸೊ ತುಂಬಾ ಚೆನ್ನಾಗಿದೆ. ಬಿರ್ಲಾ ಟೆಂಪಲ್ನ ಅಮೃತ ಶಿಲೆಯಲ್ಲಿ ಕಟ್ಟಿರುವಂಥದ್ದು, ಅಂದರೆ ಬಿರ್ಲಾ ಅವ್ರು ಕಟ್ಟಿರೋದ್ರಿಂದ. ಸೊ ತುಂಬಾ ಚೆನ್ನಾಗಿತ್ತು. ಅದನ್ನು ವಿಡಿಯೋ ಮಾಡಬೇಕು ಅಂತಲೇ ಇಲ್ಲಿಂದ ಮೈಂಡಲ್ಲಿ ಅಂದ್ಕೊಂಡು ಹೋದ್ವಿ. ಆದರೆ ಬಿರ್ಲಾ ಟೆಂಪಲಲ್ಲಿ ವಿಡಿಯೋ ಮಾಡೋ ವ್ಯವಸ್ಥೆ ಇರಲಿಲ್ಲ. ಇಲ್ಲಿಂದ ಹೋಗ್ಬೇಕಾದ್ರೆ ಗೇಟಲ್ಲೇ ನಮ್ಮ ಮೊಬೈಲ್ಗಳನ್ನ ಇಸ್ಕೊಬಿಡ್ತಾರೆ. ನೆಕ್ಸ್ಟು ನಾವು ಹೊರಗಡೆ ಬಂದಮೇಲೆ ಮೊಬೈಲ್ ವಾಪಸ್ ಕೊಡುವಂಥದ್ದು. ಸೊ ಇದೊಂಥರ ಚೆನ್ನಾಗಿರುತ್ತೆ. ನಾವೇನು ಮಾಡ್ತೀವಿ, ಮೊಬೈಲ್ ತೊಗೊಂಡೋಗಿ ಅಲ್ಲಿ ವೀಡಿಯೋ ಮಾಡೋದು, ಮೈ ಮರೆಯೋದು. ಒಂದು ಅರ್ಧ ಗಂಟೆಯಲ್ಲಿ ನಾವು ನೋಡ್ತೀವಿ ಆ ಪ್ಲೇಸ್ನ ಅಂದರೆ 1-2 ಅವರ್ ಮಾಡ್ತೀವಿ. ಏನಂದರೆ ನಮ್ಮ ಮನಸ್ಸು ತುಂಬ ಟೆಂಪಲ್ನ ಮನಸ್ಸು ತುಂಬ ತುಂಬ್ಕೊಂಡು ಬಂದ್ವಿ ಅನ್ನೋದೊಂದು ಖುಷಿಯಾಗುತ್ತೆ. ವೀಡಿಯೋನೇ ಇಂಪಾರ್ಟೆಂಟ್ ಅಂತ ಏನೂ ಅನ್ನಿಸ್ಲಿಲ್ಲ. ಮೊದಲು ಅಲ್ಲಿ ಹೋದಾಗ ನಮಗೆ ತುಂಬ ಫೀಲ್ ಆಯಿತು. ಎಷ್ಟು ಚೆಂದ ಇದೆ ಅಲ್ಲೊಂದು ಒಂದೊಂದು ವಿಗ್ರಹನೂ ಕೂಡ ಒಂಥರ ರೋಮಾಂಚನ ಆಗುತ್ತೆ. ಅಷ್ಟು ಚೆನ್ನಾಗಿದೆ. ಎಲ್ಲ ಅಮೃತಶಿಲೆಯಲ್ಲೇ ಕಟ್ಟಿರುವಂಥದ್ದು. ಒಂಥರ ಖುಷಿಯಾಗುತ್ತೆ. ಆದರೂ ಕೂಡ ವೀಡಿಯೋ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಮತ್ತು ಇಲ್ಲಿ ತುಂಬ ಬಿಸಿಲಿರೋದ್ರಿಂದ ಮೊದಲು ಈ ಟೆಂಪಲ್ಗೆ ಹೋಗ್ಬೇಕಂದ್ರೆ ಎಲ್ಲರ ಕಾಲಿಗೂ ಕೂಡ ಆ ಬಟ್ಟೆನ ಸುತ್ತಿದ್ರಂತೆ. ಇದರ ರೀಸನ್ ಏನಪ್ಪ ಅಂದರೆ ಅದು ಗಲೀಜಾಗಬಾರ್ದು ಟೆಂಪಲ್ಲು ಅಂತ ಹೇಳಿ. ಇದು ಬಾಲಾಜಿ ಟೆಂಪಲ್ಲು ಬಿರ್ಲಾ ಅವ್ರು ಕಟ್ಟಿರೋದ್ರಿಂದ ಬಿರ್ಲಾ ಟೆಂಪಲ್ ಅಂತಲೇ ಹೆಸರುವಾಸಿ ಆಗಿರೋದ್ರಿಂದ ಬಿರ್ಲಾ ಟೆಂಪಲ್ ಅಂತಲೇ ಹೇಳ್ತಾರೆ. ಸೊ ಇಲ್ಲಿ ಬಾಲಾಜಿ ಅಂದರೆ ವೆಂಕಟೇಶ್ವರ ದೇವರು ಇರುವಂಥದ್ದು. ಸೊ ತುಂಬಾ ಚೆನ್ನಾಗಿದೆ. ಅಲ್ಲೊಂದಷ್ಟು ಕೂತ್ಕೊಂಡು ಇವಾಗ ಎಲ್ಲರೂ ಕೂಡ ಒಂದೊಂದು ಪ್ಲೇಸ್ ನೋಡೋಕೆ ಹೋಗಿದ್ರು. ನಮ್ಮ ಮನೆಯವ್ರ ಕೊಲೀಗ್ಸ್ ಎಲ್ಲರೂ ಸಿಕ್ಕಿದ್ರು. ಎಲ್ಲರೂ ಕೂಡ 1-2 ಆಟೋ ಮಾಡ್ಕೊಂಡು ಇವಾಗ ಲಾಸ್ಟು ಚಾರ್ಮಿನಾರ್ಗೆ ಹೋಗ್ತಾಯಿದ್ದೀವಿ. ಚಾರ್ಮಿನಾರಲ್ಲಿ ಏನಿಲ್ಲ, ಒಂದು ಗೋಡೆ ಇರುತ್ತೆ, ಲೈಟ್ಸ್ಗಳಿರುತ್ತೆ. ಜಸ್ಟ್ ಅದು ಒಂದು ಪ್ಲೇಸ್ ಇಲ್ಲಿ ಹೈದ್ರಾಬಾದ್ ನಿಜಾಮರು ಅಂದರೆ ಮುಸ್ಲಿಮರು ಆಳ್ವಿಕೆ ಮಾಡ್ತಿರುವಂಥದ್ದಾಗಿರೋದ್ರಿಂದ ಇಲ್ಲಿನ ಕೋಟೆಗಳು, ಚಾರ್ಮಿನಾರೆಲ್ಲ ಹೈದ್ರಾಬಾದಲ್ಲಿ ಫೇಮಸ್ಸೇನೆ. ಇಲ್ಲಿ ಎಷ್ಟು ಜನ ಹಿಂದೂಗಳಿದ್ದಾರೆ ಅಷ್ಟು ಜನ ಮುಸ್ಲಿಮ್ಸರಿದ್ದಾರೆ. ಎಲ್ಲರೂ ಕೂಡ ಹೊಂದಾಣಿಕೆಯಿಂದಿದ್ದಾರೆ. ಸೊ ತುಂಬಾ ಖುಷಿಯಾಗುತ್ತೆ. ಮತ್ತು ಇಲ್ಲಿನ ರೋಡ್ಗಳ ಬಗ್ಗೆ ನಾನು ಹೇಳಲೇಬೇಕು. ಎಷ್ಟು ಚೆಂದ ಇದೆ ಅಂದರೆ ಒಂದೊಂದು ಏರಿಯಾದಲ್ಲಿ ಒಂದೊಂದೇ ಥರ ಸ್ಟಾಲ್ಸ್ಗಳು. ಅಂದರೆ ಒಂದು ಏರಿಯಾದಲ್ಲಿ ಚಪ್ಪಲ್ ಸ್ಟಾಲ್ಸ್ ಇದ್ದರೆ ಇನ್ನೊಂದು ಏರಿಯಾದಲ್ಲಿ ಗ್ರೋಸರಿ ಅಂಗಡಿಗಳು, ಇನ್ನೊಂದು ಏರಿಯಾದಲ್ಲಿ ಟೆಕ್ಸ್ಟೈಲ್ಸ್ಗಳು. ಸೊ ತುಂಬಾ ಖುಷಿಯಾಗುತ್ತೆ. ಈಗ ನಮ್ಮೂರುಗಳಲ್ಲಿ ನಾವು ನೋಡ್ತೀವಿ ಅಂದರೆ ಒಂದು ಫುಟ್ವೇರ್ ಸ್ಟಾಲ್ ಇದ್ದರೆ ಪಕ್ಕದಲ್ಲಿ ಒಂದು ಗ್ರೋಸರಿ ಅಂಗಡಿ ಇರುತ್ತೆ, ಅದರ ಪಕ್ಕದಲ್ಲಿ ಟೆಕ್ಸ್ಟೈಲ್ ಇರುತ್ತೆ. ಒಂದು ಅಂಗಡಿಲಿ ಚೆನ್ನಾಗಿಲ್ಲ ಅಂದರೆ ಒಂದು 4-5 ಅಂಗಡಿ ಬಿಟ್ಟು ಇನ್ನೊಂದು ಅಂಗಡಿಗೆ ಹೋಗಬೇಕು ಚಪ್ಪಲ್ ತೊಗೋಬೇಕು ಅಂದರೆ. ಇಲ್ಲಿ ಫುಲ್ಲು ಒಂದು ಏರಿಯಾನೇ ಚಪ್ಪಲ್ ಅಂಗಡಿ, ಇನ್ನೊಂದು ಏರಿಯಾ ಬಟ್ಟೆ ಅಂಗಡಿ. ಒಂಥರ ಡಿಫ್ರೆಂಟ್ ಅನ್ನಿಸ್ತು. ನಾನು ಮೊದಲು ಅಬ್ಸರ್ವ್ ಮಾಡಿಲ್ಲ, ಚಪ್ಪಲ್ ಅಂಗಡಿನೇ ಜಾಸ್ತಿ ಇದೆಯಲ್ಲ ಅಂತ ಅಂದ್ಕೊಂಡು ಹೋಗ್ತಿದ್ದೆ. ನಮ್ಮ ಮನೆಯವರು ಅಬ್ಸರ್ವ್ ಮಾಡು ಮೊದಲು ನೀನು, ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡು. ಬಟ್ಟೆ ಅಂಗಡಿ ನೋಡಿ, ನೀವು ಇಲ್ಲಿ ಲೆಫ್ಟ್ ಸೈಡ್ ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ಟೆ ಅಂಗಡಿನ ನಾವು ಅಬ್ಸರ್ವ್ ಮಾಡ್ಬೋದು, 2 ಸೈಡಲ್ಲೂ ಕಾಣಿಸುತ್ತೆ. ಸೊ ನಾನು ಚಪ್ಪಲ್ ಅಂಗಡಿನೂ ಕೂಡ ನಾನು ನಿಮಗೆ ತೋರಿಸ್ತೆ. ಸೊ ಫೈನಲಿ ನಾವೀಗ ಚಾರ್ಮಿನಾರ್ ಹತ್ರ ಬಂದಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಚಾರ್ಮಿನಾರ್, ದೂರದಲ್ಲೇ ನೋಡ್ಕೊಂಡ್ವಿ. ಸೊ ಒಬ್ಬೊಬ್ಬರಿಗೆ ಪರ್ಫ್ಯೂಮ್ ಅಂದರೆ ಆಗಲ್ಲ, ತಲೆನೋವು ಬರೋದು, ತಲೆ ಸುತ್ತೋದು, ಹೊಟ್ಟೆ ಕಲಸೋದು ಆ ರೀತಿ ಎಲ್ಲ ಆಗುತ್ತಲ್ವ. ಇಲ್ಲಿ ಮುಸ್ಲಿಮ್ಸ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಅವರು ಗಂಧದ ಕಡ್ಡಿ ಹಚ್ತಾರೆ. ಅದು ಪರ್ಫ್ಯೂಮ್ ಯುಕ್ತ ಆಗಿರೋದ್ರಿಂದ ಒಬ್ಬೊಬ್ಬರಿಗೆ ಆ ಸ್ಮೆಲ್ಲು, ನಮ್ಮ ಹಿಂದೂಗಳು ಅದೇ ರೀತಿ ಮಾಡ್ತಾರೆ. ಆ ಸ್ಮೆಲ್ ನನಗಾಗಲಿಲ್ಲ, ಹಾಗಾಗಿ ಮಾಸ್ಕ್ ಹಾಕ್ಕೊಂಡು ಇವಾಗ ಚಾರ್ಮಿನಾರಲ್ಲಿ ತುಂಬ ಥಿಂಗ್ಸ್ಗಳನ್ನ ನಾನು ಪರ್ಚೇಸ್ ಮಾಡಿದೆ. ಬ್ಯಾಂಗಲ್ಸಿಂದ ಹಿಡಿದು ಎಲ್ಲನೂ ಪ್ಲೇಸ್ ತುಂಬಾ ಚೆನ್ನಾಗಿತ್ತು ಈ ಪ್ಲೇಸಲ್ಲಿ. ಸೊ ಈಗ ಒಂದಷ್ಟು ಸರಗಳನ್ನ ಮಾರ್ತಾಯಿದ್ದಾರೆ. ಈಗ ನಾವು ಫಾರ್ ಎಕ್ಸಾಂಪಲು 916 ಚಿನ್ನ ಆದಮೇಲೆ KDM ಚಿನ್ನ ಬರುತ್ತೆ. ಸೊ ಅದೇ ರೀತಿ ಇಲ್ಲಿ ಮುತ್ತಲ್ಲಿ ಸೆಕೆಂಡ್ ಹ್ಯಾಂಡ್ ಮುತ್ತುಗಳನ್ನ ಇಲ್ಲಿ ಮಾರಾಟ ಮಾಡ್ತಾಯಿದ್ರು. ನಾವಿಲ್ಲಿ ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ಗುಬ್ಬಿಗೆ ಒಂದು ಸರ ತೊಗೊಂಡೆ, 400 ಆ ರೀತಿ ಕೊಟ್ಬಿಟ್ಟವಳಿಗೆ ಒಂದು ಸರನ ತೊಗೊಂಡೆ. ನೆಕ್ಸ್ಟು ನಾವು ಕೂಡ ಅಂದರೆ ಅವಳು ಸಣ್ಣವಳಾಗಿರೋದ್ರಿಂದ ಪ್ಯೂರ್ ಕ್ವಾಲಿಟಿ ಸರ ಬೇಡ ಅನಿಸ್ತು. ಯಾಕಂದರೆ ಅವಳನ್ನ ಆಟ ಆಡೋದಕ್ಕೆ ಬಿಡ್ತೀವಿ, ಆಗ ಅವಳು ಕಳ್ಕೊಬಿಟ್ರೆ ನಾವು ಸಫರ್ ಪಡೋದು, ಅದೆಲ್ಲ ಬೇಡ ಅಂತೇಳಿ ಅದರಲ್ಲೇ ಅರ್ಧದಷ್ಟು ಬೆಲೆ ಇರುವಂತಹ ಒಂದು ಸರನ ಅವಳಿಗೆ ಪರ್ಚೇಸ್ ಮಾಡಿಕೊಂಡೆ. ಸೊ ಇವಾಗ ಒಂದಷ್ಟು ಪ್ಲೇಸ್ನ ನೋಡಿಕೊಂಡು, ಮತ್ತು ಇಲ್ಲಿ ಸ್ಟೋನ್ಸ್ ಅಂಗಡಿನೂ ಸಿಗುತ್ತೆ. ನೆಕ್ಸ್ಟು 1-2 ಅಂಗಡಿ ನಾವು ನೋಡಿದ್ವಿ ಮುತ್ತುಗಳನ್ನ ಪರ್ಚೇಸ್ ಮಾಡೋಣ ಅಂತ ಹೇಳಿ.
ತುಂಬ ಅಂದರೆ ತುಂಬ ರೇಟ್ ಹೇಳಿದ್ರು. ಅಯ್ಯೋ ತಗೊಳ್ಳೋದೇ ಬೇಡ, ಈಗ ನಮ್ಮೂರಲ್ಲಿ ನಾವು ಮುತ್ತಿನ ಸರ ಮಾಡಿಸ್ತೀವಿ ಅಂದರೆ ಮುತ್ತಿಗೆ ಅಷ್ಟೊಂದು ಅವರು ರೇಟ್ ಹಾಕಲ್ಲ. ಆದರೆ ಇಲ್ಲಿ ಅದಕ್ಕಿಂತ ರೇಟ್ ಜಾಸ್ತಿ ಇತ್ತು. ಬಟ್ ಏನಪ್ಪ ಅಂದರೆ ಮುತ್ತಿನ ನಗರಿ ಅಂತಲೇ ಹೆಸರುವಾಸಿಯಾಗಿರುವಂಥ ಹೈದ್ರಾಬಾದಲ್ಲೇ ಮುತ್ತು ತಗೊಂಡ್ರೆ ಒಂಥರ ಖುಷಿ ಆಗುತ್ತೆ ಅಂತೇಳಿ ನಾವು ಒಂದಷ್ಟು ಅಂಗಡಿಗೆ ಸುತ್ತಿದ್ವಿ. ಬಟ್ ನಮಗೆ ರೇಟ್ ಅದು ವರ್ತ್ ಅಂತ ಅನಿಸ್ತಿಲ್ಲ, ರೇಟ್ ಜಾಸ್ತಿ ಅಂತ ಅನಿಸ್ತು. ಫೈನಲಿ ಒಂದು ಲಾಸ್ಟ್ ಅಂಗಡಿ, ಆ್ಯಕ್ಚುಲಿ ನಾವು ಹೈದ್ರಾಬಾದ್ಗೆ ಹೋದ್ಮೇಲೆ ಒಂದು 3 ಅಂಗಡಿಲಿ ನಾವು ಪರ್ಚೇಸ್ ಮಾಡಿರುವಂಥದ್ದು. ಸೊ ಇಲ್ಲೂ ಕೂಡ ನಾವು ಪರ್ಚೇಸ್ ಮಾಡಿಲ್ಲ, ನೋಡಿದ್ವಿ, ಅಷ್ಟೊಂದು ರೇಟ್ ಹೇಳಿದ್ರು. ಈಗ ನಾವು ಇನ್ನೊಂದು ಲಾಸ್ಟ್ ಅಂಗಡಿಗೆ ಬಂದಿದ್ದೀವಿ. ಅಲ್ಲಿ ಜಸ್ಟ್ ನನಗೆ ಮತ್ತು ನನ್ನ ಫ್ರೆಂಡಿಗೆ ಒಂದು ನೆಕ್ಲೆಸ್ ಟೈಪು ಸರಗಳನ್ನ ಪರ್ಚೇಸ್ ಮಾಡಿದ್ವಿ. ಸೊ ಅಲ್ಲಂತೂ ಕಾರ್ಡು ಕೂಡ ಕೊಡ್ತಾರೆ, ನಮಗೆ ಗ್ಯಾರಂಟಿ ಕಾರ್ಡು ಕೂಡ ಕೊಡ್ತಾರೆ. ಹಾಗಾಗಿ ಒರಿಜಿನಲ್ ಮುತ್ತನ್ನ ಅಲ್ಲಿ ಪರ್ಚೇಸ್ ಮಾಡಿಕೊಂಡು ಇವತ್ತಿನ ಪ್ಲೇಸಸ್ನ ಕಂಪ್ಲೀಟ್ ಮಾಡಿದ್ವಿ. ಆಲ್ರೆಡಿ 9 ಗಂಟೆ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನನಗೆ ಮತ್ತು ನನ್ನ ಫ್ರೆಂಡಿಗೆ ಇಬ್ರಿಗೂ ಕೂಡ ಒಂದೇ ಥರ ಸರನ ತೊಗೊಂಡ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೆಕ್ಸ್ಟು ರಿಂಗ್ ತೊಗೊಳ್ಳೋಣ ಅಂತ ನೋಡಿದೆ. ಸೊ ತುಂಬಾ ಚೆನ್ನಾಗಿತ್ತು. ಆದರೆ ಒಂದು ಇದರ ಪ್ರಕಾರ ಹೇಳಿದ್ರೆ ಹೆಣ್ಮಕ್ಳು ಮುತ್ತಿನ ಉಂಗುರನ ಹಾಕೋಬಾರ್ದು, ಒಂದು ರೂಲ್ಸ್ ಇದೆ. ಸೊ ಹಾಗಾಗಿ ನಮ್ಮ ಮನೆಯವ್ರು ಬೇಡ ಅಂತ ಹೇಳಿದ್ರು. ಹಾಗಾಗಿ ಸರ ಅಷ್ಟೇ ಪರ್ಚೇಸ್ ಮಾಡಿಕೊಂಡು ಇವಾಗ ನಾವು ಇಲ್ಲಿಂದ ಹೊರಟ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹೇಗಿದೆ ಅಂತ ನೀವು ಕಾಮೆಂಟ್ ಮಾಡಿ ಸರನ. ಅಲ್ಲಿಂದ ಮುಗಿಸ್ಕೊಂಡು ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಎಲ್ಲರೂ ಕೂಡ ಈಗ ಡಿನ್ನರ್ನ ಮುಗಿಸ್ಕೊಂಡು ನಾವಿರುವಂತಹ ರೂಮ್ಗೆ ನಾವು ಹೋಗ್ತೀವಿ. ನಾಳೆ ನಾವು ಯಾವ ಪ್ಲೇಸ್ನ ನೋಡಿದ್ವಿ, ಯಾವ ಥಿಂಗ್ಸ್ನ ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.